ನಿಮಗ್ ಗೊತ್ತಾ ಇಂಡಿಯಾದ ಲಾಜಿಸ್ಟಿಕ್ ಇಂಡಸ್ಟ್ರಿ ವ್ಯಾಲ್ಯೂ ಆಗ್ತಿದೆ $170 ಬಿಲಿಯನ್ ಇನ್ಎಫಿಷಿಯಂಟ್ ನ ಫೇಸ್ ಮಾಡ್ತಿದೆ. ಮತ್ತೆ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿ ಹಾಲ್ಟ್ ಆಗ್ತಿರೋದ್ರಿಂದ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಟ್ರಕ್ ಡ್ರೈವರ್ಸ್ ಗೂಡ್ಸ್ ನ ಡೆಲಿವರಿ ಮಾಡ್ಬೇಕಾದ್ರೆ ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತಾರಂತ? ಒಂದ್ ದೊಡ್ಡ ಇಶ್ಯೂ ಅಂದ್ರೆ ಡಿಟೆಕ್ಷನ್ ಚಾರ್ಜಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಹಾಲ್ಟಿಂಗ್ ಮತ್ತೆ ಡಿಟೆಕ್ಷನ್ ಚಾರ್ಜಸ್ ಯಾಕೆ ಹೆಚ್ಚಾಗಿರ್ಬೇಕು ಅಂತ. ಲಾಜಿಕ್ಸ್ ಬೈ FRIT ನ ನಿಮಗೆ ಸುಸ್ವಾಗತ. ಡಿಟೆಕ್ಷನ್ ಚಾರ್ಜಸ್ ಇದು ಕಾಂಪನ್ಸೇಷನ್ ಹಣ ಶಿಪ್ಪರ್ ಪೇ ಮಾಡ್ತಾರೆ ಟ್ರಕ್ ಡ್ರೈವರ್ಸ್ಗೆ. ಯಾವಾಗಂದ್ರೆ ಅವರು ವೇಟ್ ಮಾಡ್ತಾರಲ್ಲ ಗೂಡ್ಸ್ ನ ಲೋಡ್ ಮತ್ತೆ ಅನ್ಲೋಡ್ ಮಾಡೋಕೆ. ಇದು ಚಿಕ್ಕದಾಗಿ ಕಾಣಿಸ್ಬೋದು, ಆದ್ರೆ ಟ್ರಕ್ ಡ್ರೈವರ್ಸ್ಗೆ ಈ ವೇಟಿಂಗ್ ಟೈಮು ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ ಅವರ ಇನ್ಕಮ್ ಮೇಲೆ. ಎಕ್ಸಾಂಪಲ್ ಜೊತೆ ನೋಡೋಣ. ರೌಂಡ್ ಟ್ರಿಪ್ ಚೆನ್ನೈಯಿಂದ ಬ್ಯಾಂಗ್ಳೂರ್ಗೆ 32 ಫೀಟ್ ಮಲ್ಟಿ ಎಕ್ಸೆಲ್. ಇಲ್ಲಿದೆ ನೋಡಿ ಬ್ರೇಕ್ ಡೌನ್ ದ ಹಣ ಈ ಟ್ರಿಪ್ಪಿಗೆ. ಡೀಸೆಲ್ ಕಾಸ್ಟ್ 19,800, ಟೋಟಲ್ ಚಾರ್ಜಸ್ 5,000, ಡ್ರೈವರ್ ಸ್ಯಾಲರಿ 6,500, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 3,000, ಪ್ರಾಫಿಟ್ ಬಂದು 10,400. ಎಲ್ಲಾ ಎಕ್ಸ್ಪೆನ್ಸಸ್ ಆದ್ಮೇಲೆ ಟ್ರಕ್ ಓನರ್ ಗೆ ಪ್ರಾಫಿಟ್ ಅಂದಾಜು 10,400 ಒಂದು ರೌಂಡ್ ಗೆ. ಪ್ರಾಫಿಟಬಲ್ ಆಗಿರ್ಬೇಕು ಮತ್ತೆ EMI ನ ಕವರ್ ಮಾಡ್ಬೇಕಂದ್ರೆ ಟ್ರಕ್ ಓನರ್ ವಾರದಲ್ಲಿ 2 ರೌಂಡ್ ಟ್ರಿಪ್ ಆದ್ರೂ ಕಂಪ್ಲೀಟ್ ಮಾಡ್ಬೇಕು. ಬನ್ನಿ ನೋಡೋಣ ಡಿಟೆಕ್ಷನ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಗುಡ್ ವೇ ಅಲ್ಲಿ 3 ಟ್ರಿಪ್ ಜೊತೆ ಟ್ರಕ್ ಓನರ್ 54,800 ಅರ್ನ್ ಮಾಡ್ತಾರೆ EMI ಆದ್ಮೇಲೆ. ಆವರೇಜ್ ವೇ ಅಲ್ಲಿ 2 ಟ್ರಿಪ್ ಜೊತೆ ಟ್ರಕ್ ಓನರ್ ಅರ್ನಿಂಗ್ ನ ಡ್ರಾಪ್ ಆಗಿ 13,200 ಅರ್ನ್ ಮಾಡ್ತಾರೆ EMI ಆದ್ಮೇಲೆ. ಬ್ಯಾಡ್ ವೇ ಅಲ್ಲಿ 1 ಟ್ರಿಪ್ ಜೊತೆ ಟ್ರಕ್ ಓನರ್ ಲಾಸ್ ನ ಫೇಸ್ ಮಾಡ್ತಾರೆ 28,400. ಈ ಡಿಡಕ್ಷನ್ ಇಂದ ಟ್ರಕ್ ಓನರ್ ಅಟ್ ಲೀಸ್ಟ್ ವಾರಕ್ಕೆ 2 ಟ್ರಿಪ್ ಕೂಡ ಕಂಪ್ಲೀಟ್ ಮಾಡೋಕ್ ಆಗ್ತಿಲ್ಲ. ದೊಡ್ಡ ಇಶ್ಯೂ ಅಂದ್ರೆ ಎಷ್ಟೊಂದು ಶಿಪ್ಪರ್ಸ್ ಟ್ರಕ್ ನ ಟೆಂಪರರಿ ವೇರೋಸ್ ಆಗಿ ಯೂಸ್ ಮಾಡ್ತಿದ್ದಾರೆ ಮತ್ತೆ ₹1,000 24 ಗಂಟೆ ವೇಟಿಂಗ್ ಗೆ ಪೇ ಮಾಡ್ತಿದ್ದಾರೆ. ಡೈಲಿ 3,000 ಅರ್ನ್ ಮಾಡಿದ್ರೇನೆ ಟ್ರಕ್ ಡ್ರೈವರ್ ನ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಪ್ರಾಫಿಟಬಲ್ ಆಗಿರ್ಬೋದು. ಆದ್ರೆ ಈ ಡಿಟೆಕ್ಷನ್ ಇರೋದ್ರಿಂದ ಮಾಡೋಕ್ ಆಗ್ತಿಲ್ಲ. ಸಿಂಪಲ್ ಸೊಲ್ಯೂಷನ್ ಇದೆ, ಏನಂದ್ರೆ ಹಾಲ್ಟ್ ಆಗ್ಬೇಡಿ. ಇನ್ ಕೇಸ್ ಹಾಲ್ಟ್ ಆದ್ರೆ ಅಪ್ರಾಪ್ರಿಯೇಟ್ ಡಿಟೆಕ್ಷನ್ ಚಾರ್ಜಸ್ ನ ಪೇ ಮಾಡಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಯಾವ ಪ್ರೈಸ್ ಬೆಟರ್ ಆಗುತ್ತೆ ಡಿಟೆಕ್ಷನ್ ಚಾರ್ಜಸ್ ಇಂದ ಅಂತ. ಧನ್ಯವಾದಗಳು.